Guys, welcome back to Manjula Sanjay YouTube channel. ಇದು ನನ್ನ ಸ್ಯಾಟರ್ಡೆ ವ್ಲಾಗು. ಇವತ್ತು ಸ್ಯಾಟರ್ಡೆ ಆದ್ದರಿಂದ ಆರಾಮಾಗಿ ಮನೆಯಲ್ಲೇ ಇದ್ದೆ, ಎಲ್ಲೂ ಹೋಗಂಗಿರಲಿಲ್ಲ ಅಂಥೇಳಿ ನಿಧಾನಕ್ಕೆ ಮನೆಯೆಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಸ್ಕೂಲ್ಗೆ ಹೋಗಬೇಕಿತ್ತು. ಸ್ಕೂಲಲ್ಲಿ ಇವಳ್ದು ಒರಿಜಿನಲ್ ಟಿ ಸಿ ಬೇಕಿತ್ತು. ಇನ್ನು ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ ಅಂದರೆ ಫಸ್ಟ್ PUC ಅಡ್ಮಿಷನ್ ಮಾಡಬೇಕು ಅಂದರೆ ಟಿ ಸಿ ಬೇಕು, ಒರಿಜಿನಲ್ಲು 10th. ಹಾಗಾಗಿ ಅವಳ ಸ್ಕೂಲ್ ಹತ್ರ ಬರೋಣ ಅಂಥೇಳಿ ಸ್ಕೂಲ್ ಹತ್ರ ಬಂದೆ. ಆಲ್ಮೋಸ್ಟ್ ಸುಮಾರು ಒಂದು 10-15 ಜನ ಮಕ್ಕಳು ಆಲ್ರೆಡಿ ಸ್ಕೂಲಿಗೆ ಬಂದು ತೊಗೊಂಡೋಗಿದ್ರು. ಇನ್ನು ನಾನು ಲೆಟ್ರ್ ಕೊಟ್ಟು ವೆಯ್ಟ್ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ದೆ. ಅಲ್ಲೇ ನಮ್ಮ ಮುದ್ದು ಬಂಗಾರಿ ಸಮೃದ್ಧಿ ಇದ್ಲು, ಅವಳ ಜೊತೆ ಆಟ ಆಡ್ಕೊ ಕೂತಿದ್ವಿ. ಅಂತೂ ಇಂತೂ ಒಂದು ಟಿ ಸಿ ಕೊಡೋದಕ್ಕೆ ಒಂದು ½ ಅನ್ ಅವರ್ ತೊಗೊಂಡ್ರು. ಎಲ್ಲರೂ ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಸುಮಾರು ಜನ ಮಕ್ಕಳು ಬರ್ತಾನೆ ಇದ್ದರು, ಕೆಲವ್ರು ತೊಗೊಂಡೋಗಿದ್ರು. ಅಂತೂ ಇಂತೂ ಒರಿಜಿನಲ್ ಟಿ ಸಿ ಕೈಗೆ ಸಿಕ್ತು. ಇಲ್ಲಿಗೆ ಈ ಸ್ಕೂಲಿಗೆ ಬರೋದು ಲಾಸ್ಟ್ ಡೇ ಕೂಡ ಹೌದು. ಇನ್ನೆಲ್ಲ ಮುಗ್ದಿತ್ತು. ಇನ್ನು ಎಲ್ಲ ಸುತ್ತಾಡಿಕೊಂಡು ನಾನು ನನ್ನ ಮಗಳು ಮನೆಗೆ ಬಂದಿದ್ದೆ. ಸಂಜೆ ಆಯಿತು. ಇನ್ನು ಸಂಜೆ ಮನೆಯಲ್ಲಿ ನಾಳೆ ಉದ್ದಿನ ಹಪ್ಪಳ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಸ್ವಲ್ಪ ಪ್ರೊಸೆಸಿಂಗ್ ಜಾಸ್ತಿ ಇದೆ. ನಾನು ನೋಡಿದಾಗ ನೋಡಿ ಆಲ್ರೆಡಿ ಈ ಥರ ನೀಟಾಗಿ ಚೆನ್ನಾಗಿ ಕಲಸಿಟ್ಟಿದ್ದಾರೆ. ಇದಿನ್ನೂ ತುಂಬ ಕೆಲಸಗಳಿದೆ. ಇನ್ನು ನಾಳೆ ಗೊತ್ತಾಗುತ್ತೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಏನು ಅನ್ನೋದು. ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಇದು ಶಾವಿಗೆ ಸಂಡಿಗೆ. ನಾವೇ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಅದು ಉಡಿ ಇತ್ತಲ್ಲ ಅಂಥೇಳಿ ಅದನ್ನೆಲ್ಲ ಪೂರ್ತಿ ಎಣ್ಣೆಗೆ ಹಾಕಿದ್ದೆ. ಚೆನ್ನಾಗಿ ಬಂದಿದೆ, ತಿನ್ನೋದಕ್ಕಂತೂ ಟೇಸ್ಟಿಯಾಗಿದೆ. ಇನ್ನು ಮೊಸಪ್ ಸಾರು ಮನೇಲಿ, ಅದಕ್ಕಂತೂ ಒಳ್ಳೆ ಕಾಂಬಿನೇಷನು. ಇನ್ನು ಒಳ್ಳೆ ಊಟ ಮುಗಿಸಿ ಆರಾಮಾಗಿ ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಡೆ. ಇನ್ನು ಬೆಳಗ್ಗೆಗೆ ಇದು ಕಂಟಿನ್ಯೂಸ್ ವ್ಲಾಗು. ಇನ್ನು ಸಂಡೇ ಆದ್ದರಿಂದ ಇವತ್ತು ಕೂಡ ಏನು ವರ್ಕ್ ಇರಲಿಲ್ಲ. ಹಾಗಾಗಿ ಆರಾಮಾಗಿ ಮಲ್ಕೊಂಡು ಲೇಟಾಗಿ ಎದ್ದು ತಿಂಡಿಗೆ ಅಂತೇಳಿ ಟೊಮೆಟೊ ಬಾತ್ ರೆಡಿ ಇದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಗೊಜ್ಜು. ಇನ್ನು ಅದಕ್ಕಿಂತ ಮುಂಚೆ ಎಲ್ಲರೂ ಹಪ್ಪಳನ ನೀಟಾಗಿ ಒತ್ತು ಅದನ್ನು ಬಿಸಿಲಿಗೆ ಹಾಕಬೇಕಿತ್ತು. ಎಲ್ಲರೂ ಸೇರಿ ಅದನ್ನು ಚೆನ್ನಾಗಿ ಇನ್ನೊಂದು ಸಲ ಹದವಾಗಿ ಚೆನ್ನಾಗಿ ಕೂಟಿ ಸಣ್ಣ ಸಣ್ಣ ಉಂಡೆ ಮಾಡಿ ಎಲ್ಲ ಹಪ್ಪಳಗಳನ್ನ ಒತ್ತುತ್ತಾಯಿದ್ರು. ಇನ್ನು ನನ್ನ ಕೆಲಸ ಬಂದು ಮೇಲೆ ತಾರಿಸಿದ ಮೇಲೆ ನೀಟಾಗಿ ಗೂಡಿಸಿ ಅದು ಹಪ್ಪಳಗಳನ್ನ ಒಣಗಾಕೋದು. ಇದು ಜಾಸ್ತಿ ಏನು ಬಿಸಿಲಲ್ಲೇ ಒಣಗಬೇಕು ಅಂತೇನಿಲ್ಲ, ಸ್ವಲ್ಪ ಹೊತ್ತು ಬಿಸಿಲಲ್ಲೇ ಒಣಗಿ ಅದು ಹಸಿ ಅಂಶ ಸ್ವಲ್ಪ ಎಲ್ಲ ಗಟ್ಟಿಯಾದರೆ ಸಾಕು. ಅದಾದಮೇಲೆ ನೆರಳಲ್ಲಿ ಇಟ್ಟರೆ ಸರಿ ಹೋಗುತ್ತೆ. ನೋಡಿ ಈಗ ಆಲ್ರೆಡಿ ಸುಮಾರು ನಾನು ಬೇಗ ಒಣಗಾಕಿರೋದೆಲ್ಲ ನೋಡಿ ಈ ಥರ ಎಲ್ಲ ಮೇಲೆ ಬಂದಿದೆ ಸ್ವಲ್ಪ. ಇನ್ನು ಅದು ಅಷ್ಟು ಬಂದರೆ ಸಾಕು. ಇದು ತೀರಾ ಇಲ್ಲೇ ಒಣಗಬೇಕು ಅಂತೇನಿಲ್ಲ. ತುಂಬ ಬಿಸಿಲಿಗೆ ಈ ಉದ್ಲಪ್ಪನಗಳನ್ನ ಹಾಕಿದ್ರೆ ಎಲ್ಲ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಈ ಏನು ಹಸಿ ಅಂಶ ಇದೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಸಿಲಿಗೆ ಹಾಕಿದ್ರೆ ಸರಿ. ಇನ್ನೂ ಇದು ಒಂದು ಉಂಡೆ ಲೆಕ್ಕ ಮುಗೀತು. ಇನ್ನು ಈ ಹಪ್ಪಳನ ನಾವು ಕೈ ಎಣ್ಣೆ ಜೊತೆಗೆ ಮಾಡುವಂಥದ್ದು. ಅಂದರೆ ಇದನ್ನು ನಾವು ಸಣ್ಣ ಸಣ್ಣ ಉಂಡೆ ಮಾಡಬೇಕಾದ್ರೆ ಅದಕ್ಕೆ ಕೈ ಎಣ್ಣೆ ಹಚ್ತೀವಿ. ಕೈ ಎಣ್ಣೆ ಸ್ವಲ್ಪ ಇತ್ತು, ಖಾಲಿಯಾಗಿತ್ತು. ತರೋಣ ಅಂಥೇಳಿ ಲಾಯಲ್ ವರ್ಲ್ಡ್ಗೆ ಹೋಗೋಣ ಅಂಥೇಳಿ ಲಾಯಲ್ ವರ್ಲ್ಡ್ಗೆ ಬಂದು ನಾನು ಈ ಲಾಯಲ್ ವರ್ಲ್ಡ್ಗೆ ಬಂದು ತುಂಬಾ ದಿನಗಳಾಗಿತ್ತು. ತುಂಬ ದಿನಗಳಿಂದ ಬರಬೇಕು ಅಂತ ಅಂದ್ಕೊತಿದ್ವಿ, ಬರೋಕ್ಕಾಗ್ತಾನೇ ಇರಲಿಲ್ಲ. ಬಟ್ ಇವತ್ತು ಎಮರ್ಜೆನ್ಸಿ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಬರಲೇಬೇಕಿತ್ತು. ಹಾಗಾಗಿ ನಾನು ನನ್ನ ಮಗಳು ಬರೋಣ ಅಂಥೇಳಿ ಬಂದೆ. ಇನ್ನೂ ಏನೂ ರೆಡಿಯಾಗಿರಲಿಲ್ಲ. ಹಪ್ಪಳ ಎಲ್ಲ ಒಣಗಾಕಿದ ಮೇಲೆ ಸ್ನಾನ ಮಾಡಿ ರೆಡಿಯಾಗೋಣ ಅಂಥೇಳಿ ವೇಟ್ ಮಾಡ್ತಿದ್ದೆ. ಬಟ್ ಎಮರ್ಜೆನ್ಸಿ ಕೈ ಎಣ್ಣೆ ಬೇಕು ಅನ್ನೋದಾಗಿ ಬಂದೆ. ಇನ್ನು ಲಾಯಲ್ ವರ್ಲ್ಡ್ಗೆ ಬಂದಮೇಲೆ ನನ್ನ ಮಗಳು ಹಾಗೇ ಬಿಡ್ತಾಳ. ಅದು ಇದು ಒಂದು 4-5 ಐಟಮ್ಸ್ ಆದರೂ ತಗೋತಾಳೆ. ಸರಿ ಅಂಥೇಳಿ ಫಸ್ಟು ಅವಳು ಬೇಕಾಗಿರುವಂತಹ ಸೋಪ್ ಕಡೆ ಹೊರಟೋದ್ಲು. ಬೇರೆ ಯಾವುದೇ ಸೋಪ್ ಬಂದಿದೆ ಏನು ಅಂತ ಅವಳಿಗೊಂಥರ ಅದೊಂದು ಇಷ್ಟ, ಏನೇನು ಅಂತ ನೋಡೋದಕ್ಕೆ. ಇನ್ನು ನೆಕ್ಸ್ಟು ಫೇಸ್ ವಾಶು, ಕ್ರೀಮು ಅದ್ರ ಕಡೆ ನೋಡೋದು. ನನಗಂತೂ ಬೇಗ ಹೋಗಬೇಕಿತ್ತು. ಹಾಗಾಗಿ ಜಾಸ್ತಿ ನಾನು ಅದು ಇದು ಏನು ಅಂತ ನೋಡಲೇ ಇಲ್ಲ. ಇನ್ನು ಸಂಡೇ ಅರ್ಲಿ ಮಾರ್ನಿಂಗ್ ಆದ್ದರಿಂದ ಅಷ್ಟು ಜನನೂ ಕೂಡ ಯಾರೂ ಇರಲಿಲ್ಲ. ಇವಾಗ ಜಸ್ಟ್ ಓಪನ್ ಆಗ್ತಿರೋದ್ರಿಂದ ಒಂದು 10 or 15 ಮೆಂಬರ್ಸ್ ಇರ್ಬೋದೇನೋ ಅಷ್ಟೇ. ಇವತ್ತು ಸಂಡೇ ಆದ್ದರಿಂದ ತುಂಬ ಜನ ಬರ್ತಾರೆ. ನೋಡಿ ಮಕ್ಕಳಿಗೆ ಇದೆಲ್ಲ ಪೂರ್ತಿ ಸ್ಕೂಲ್ಗೆ ಬೇಕಾಗಿರುವಂಥ ಐಟಮ್ಸ್ಗಳು, ಬಾಕ್ಸ್ಗಳು ಮತ್ತು ವಾಟರ್ ಬಾಕ್ಸ್ಗಳಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟೀಲ್ ಬಾಕ್ಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸೆಟ್ ಇರ್ಬೋದು, ಪುಟ್ಟು ಬಾಕ್ಸ್ಗಳು ಎಲ್ಲ ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಇನ್ನು ನೋಡಿ ಪುಟ್ಟದು ಬ್ಯಾಗ್ ಕೂಡ ಇದೆ.
ನಾವೆಲ್ಲ ಈ ಥರ ಹೋಗ್ಬೇಕಾದ್ರೆ ಇವೆಲ್ಲ ಏನು ಇರಲಿಲ್ಲ ವೆರೈಟಿ ಆ್ಯಪ್ಸು. ಇವಾಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಪೌಚ್ಗಳು, ಜಾಮೆಟ್ರಿ ಬಾಕ್ಸು ಸಖತ್ತಾಗಿದೆ. ಆ್ಯಕ್ಚುಲಿ ಇದಕ್ಕೆ ಅಂತಲೇ ಮೇಲ್ಗಡೆ ಒಂದು ಕೌಂಟ್ರಿದೆ, ಬಟ್ಟು ಫ್ರಂಟಲ್ಲೇ ಈ ಸಲ ಹಾಕಿದ್ದಾರೆ. ಅಂದರೆ ಬಂದವ್ರಿಗೆ ಅಟ್ರಾಕ್ಷನ್ ಆಗಿ ನೋಡಿದ ತಕ್ಷಣ ಸಿಗುತ್ತೆ ಅಂತೇಳೇನೋ. ಅದೆಲ್ಲ ಒಂದು ರೌಂಡ್ ನೋಡಿಕೊಂಡು ಇನ್ನು ನಮ್ಮ ಕೆಲಸ ಮಾಡೋಣ ಅಂಥೇಳಿ ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ ಬಂದೆ. ಇನ್ನು ನನ್ನ ಮಗಳು ಬಂದ ತಕ್ಷಣ ಕೆಲವೊಂದು ಮ್ಯಾಗಿ ಪ್ಯಾಕೆಟ್ಸ್ಗಳು ನೋಡಿದ್ಲು. ಅವಳಿಗಂತೂ ವೆರೈಟಿ ಆಫ್ಸ್ ಮ್ಯಾಗಿ ಅಂದರೆ ತುಂಬ ಇಷ್ಟ. ಒಂದೊಂದು ಥರದ್ದು ಒಂದೊಂದು ಸಲಕ್ಕೆ ಒಂದೊಂದು ಥರ ಟ್ರೈ ಮಾಡ್ತಾನೆ ಇರ್ತಾಳೆ. ಸರಿ ಅಂತೂ ನೀನು ತಗೋ ಅಂತೇಳಿ ಅವಳಿಗಂದೆ. ಇನ್ನು ನಾನು ಕೆಲವೊಂದು ಕ್ರೀಮ್ ನೋಡೋಣ ಅಂಥೇಳಿ ಬಂದೆ. ನನಗೆ ಬೇಕಾಗಿರೋ ಕ್ರೀಮು ಇತ್ತು, ಸೊ ನನಗೆ ಬೇಕಾಗಿರೋ ಕ್ರೀಮ್ನು ನಾನು ತೊಗೊಂಡೆ. ಇನ್ನು ಬೇರೆದೆಲ್ಲ ನೋಡೋಷ್ಟು ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಡೈರೆಕ್ಟು ಮ್ಯಾಗಿ ಕೌಂಟರ್ಗೆ ಬಂದೆ. ಸೊ ನನಗೆ ಬೇರೆದೆಲ್ಲ ಮ್ಯಾಗಿಗಳು ಫ್ಲೇವರ್ಸ್ ತುಂಬ ಇದೆ, ಬಟ್ ಅದು ಯಾವುದೂ ಇಷ್ಟ ಆಗೋಲ್ಲ ನನಗೆ. ಮೊದಲಿಂದನೂ 2 ಮಿನಿಟ್ಸ್ ಮ್ಯಾಗಿ ಇಷ್ಟ, ಜೊತೆಗೆ ಎಪ್ಪಿ ಮ್ಯಾಗಿ ಒಂದು ತಿಂತೀನಿ. ಅದನ್ನು ಬಿಟ್ಟು ಬೇರೆ ಯಾವುದೂ ಅಷ್ಟು ಇಷ್ಟ ಆಗೋಲ್ಲ. ಇಲ್ಲಂತೂ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ. ಇನ್ನು ಪಾಸ್ತಾ ಇದು ಚೆನ್ನಾಗಿರಲ್ಲ ಅಷ್ಟು, ಅದನ್ನು ನೀಟಾಗಿ ಕರೆಕ್ಟಾಗಿ ಮಾಡಬೇಕು. ನನಗಂತೂ ಮಾಡಿ ಅಭ್ಯಾಸ ಇಲ್ಲ, ಯಾವಾಗಲೂ ಒಂದು ಸಲ 2 ಸಲ ಮಾಡಿರೋದು ಬೇಡ ಅನ್ನಿಸ್ತು. ರಾಯಲ್ ವರ್ಲ್ಡಲ್ಲಿ ಒಂದು ರೋಯಿಂದ ಒಂದು ರೋ ಹೋಗ್ತಾಯಿದ್ರೆ ಒಂದಲ್ಲ ಒಂದು ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸದ್ಯಕ್ಕೆ ಅಷ್ಟೆಲ್ಲ ಶಾಪಿಂಗ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಬೇಕಾಗಿದ್ದು ನಮಗೆ ಹೆಚ್ಚು. ನಾವಿಲ್ಲಿಗೆ ಬಂದಿದ್ದೆ ಒಂದು ಹರಳೆಣ್ಣೆ ತೊಗೊಳೋದಕ್ಕೆ. ಅದಾದಮೇಲೆ ಕೆಲವೊಂದು ಪೌಡರ್ಸ್ ನನಗೆ ಕಣ್ಣಿಗೆ ಬಿತ್ತು. ಸೊ ಜಾಸ್ತಿ ಟೈಮ್ ತೊಗೊಳ್ದೇ ಒಂದೆರಡು ಪೌಡರ್ಗಳು ಅಂದರೆ ಚಿಕನ್ ಮಸಾಲ, ಗರಂ ಮಸಾಲ ಪೌಡರ್ಸ್ಗಳದ್ದು ಪ್ಯಾಕೆಟ್ಗಳು ತೊಗೊಂಡೆ. ನೋಡ್ತಾ ನಿಂತರೆ ಒಂದಕ್ಕಿಂತ ಒಂದು ಬೇಕು ಅಂತ ಅನಿಸುತ್ತೆ. ಸೊ ಎಲ್ಲ ಕಿಚನ್ಗೆ ಬೇಕಾಗಿರುವಂಥ ಐಟಮ್ಸ್ಗಳೇ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಒಂದಿಲ್ಲ ಅನ್ನೋದಂಗಿಲ್ಲ, ಪ್ರತಿಯೊಂದು ಐಟಮ್ಸು ನಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಎಲ್ಲ ಕಡೆ ಹುಡುಕಬೇಕು ಅಂತೇನಿಲ್ಲ, ಒಂದೊಂದು ರೋ ಅಲ್ಲಿ ನಮಗೆ ಬೇಕಾಗಿದ್ದಂತಹ ಎಲ್ಲ ಐಟಮ್ಸ್ಗಳು ಯಾವ್ಯಾವ ರೋಲಲ್ಲಿ ಇರುತ್ತೆ ಅನ್ನೋದನ್ನು ಗೈಡ್ ಕೂಡ ಮಾಡ್ತಾರೆ. ಹೊಸ್ದಾಗಿ ಹೋಗೋರಿಗೆ ಏನು ಗೊತ್ತಾಗ್ತಿಲ್ಲ ಎಲ್ಲೇನು ತೊಗೊಳೋದು ಅಂದರೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಮಗಂತೂ ತುಂಬ ಸಲ ಬಂದು ಗೊತ್ತಿದೆ ಸೊ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿದೆ ಅಂತ. ಸೊ ಹಾಗಾಗಿ ಹುಡ್ಕೋದೇನಿಲ್ಲ, ಡೈರೆಕ್ಟು ಆ ಪ್ಲೇಸ್ಗೆ ಬಂದು ಆ ಒಂದು ಐಟಮ್ಸ್ನ ತೊಗೊಂಡು ಹೋಗ್ಬೋದು. ಇನ್ನು ಈ ಕಡೆ ಎಲ್ಲ ಬಂದರೆ ಪೂರ್ತಿ ಗ್ರಾಸರೀಸ್ಗಳದ್ದು ತುಂಬಾ ಐಟಮ್ಸ್ಗಳಿದೆ. ಇನ್ನು ನನಗೆ ಬೇಕಾದದ್ದು ಹರಳೆಣ್ಣೆನ ಈಗ ಇಲ್ಲಿ ಹುಡುಕಬೇಕು, ಏಕೆಂದರೆ ಒಂದೊಂದು ಸಲಕ್ಕೆ ಒಂದೊಂದು ಕಡೆ ಟ್ರಯಲ್ ಇಡ್ತಾರೆ. ಇದೆಲ್ಲ ಪ್ಯಾಕೆಟ್ ವೈಸು, ಮೇಲ್ಗಡೆ ಇರೋದೆಲ್ಲ ಬಾಟಲ್ ವೈಸು. ಬೇಸಿಗೆ ಕಾಲ ಮುಗೀತು, ಇನ್ನೇನಾದರೂ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಜಾಸ್ತಿ ಏನು ಯೂಸ್ ಇಲ್ಲ, ಬಟ್ ಬೇಸಿಗೆ ಕಾಲದಲ್ಲಿ ತುಂಬಾ ಯೂಸ್ ಆಗ್ತಾಯಿತ್ತು. ನಾನು ಕೂಡ ತುಂಬ ಸಲ ಕೈ ಎಣ್ಣೆನ ಯೂಸ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಹೆಚ್ಚು ಸಲ ತಲೆಗೆ ಹಚ್ಕೊಂಡಿದ್ದೀನಿ. ಅದರಿಂದ ನನಗೆ ತಲೆನೋವು ಅಂತ ಬಿಸಿಲಿಗೆ ಹೋದಾಗ ತಲೆನೋವು ಏನು ಬರುತ್ತೆ ಅದೆಲ್ಲ ತುಂಬ ಕಂಟ್ರೋಲ್ ಆಗಿದೆ. ಬಟ್ ಇವಾಗ ತೊಗೊಳ್ಳೋ ಪರ್ಪಸ್ಸು ತಲೆಗೆ ಹಚ್ಕೊಳ್ಳೋದಕ್ಕಿಂತ ಉದ್ದಿನ ಹಪ್ಪಳ ಮಾಡೋದಕ್ಕೆ ಅಂತ ಈ ಒಂದು ಕೈ ಎಣ್ಣೆ ಬಾಟಲ್ನ ತೊಗೋತಾ ಇರೋದು. ಸೊ ಚಿಕ್ಕ ಪ್ಯಾಕೆಟ್ನ ಚಿಕ್ಕ ಬಾಟ್ಲನ್ನು ಹುಡುಕಿದ್ವಿ, ಬಟ್ ಯಾವುದೂ ಸಿಗಲಿಲ್ಲ. ಸ್ಟಾಕ್ ಖಾಲಿಯಾಗಿದೆ ಅಂತ ಹೇಳಿದ್ರು. ಅವ್ರನ್ನ ಕೇಳಿದ್ದಕ್ಕೆ ನಾನು ಹಾಗೂ 1-2-3 ಸಲ ನೋಡೋಣ ಅಂಥೇಳಿ ಪೂರ್ತಿ ನೋಡ್ತಾ ಇದ್ದೆ, ಸಿಗಲಿಲ್ಲ. ಸರಿ ಸುಮ್ಮನೆ ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ, ಇನ್ನು ಮನೇಲೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಜಾಸ್ತಿ ಏನು ಹುಡ್ಕೋದು ಬೇಡ. ಸಿಕ್ಕಿದ್ದು ಒಂದು ಅದು 1/2 ಲೀಟರ್ ಬಾಟಲು, ಅದು ಚೆನ್ನಾಗಿದೆ, ವರ್ಷ ಪೂರ್ತಿ ಯೂಸ್ ಆಗುತ್ತೆ. ಬಟ್ ಆಲ್ರೆಡಿ ನನ್ನ ಹತ್ರ ಯೂಸ್ ಮಾಡಿರೋದು ಒಂದು ಅರ್ಧ ಬಾಟಲ್ ಇದೆ. ಸೊ ಅದ್ರ ಜೊತೆಗೆ ಇದು ಸಾಕು ಅಂತೇಳಿ ಅದು ತೊಗೊಂಡೆ ಅದನ್ನೇ. ಇನ್ನು ಇಲ್ಲಿ ಕೊಬ್ಬರೆಣ್ಣೆಗಳು, ವೆರೈಟಿ ಆಫ್ ಕೊಬ್ಬರೆಣ್ಣೆಗಳಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಸಿಗುತ್ತೆ. ಬಟ್ ನಾನು ಕೊಬ್ಬರೆಣ್ಣೆನ ಗಾಣದಲ್ಲಿ ತರೋದ್ರಿಂದ ಇಲ್ಲಿ ಯಾವಾಗಲೂ ತೊಗೊಂಡಿಲ್ಲ. ಇಲ್ಲಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಸಿಗುತ್ತೆ. ಕ್ವಾಲಿಟಿ ವೈಸ್ ನೋಡೋದವರು ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಅಂತೂ ಏನು ಕಡಿಮೆ ಏನಿರೋದಿಲ್ಲ. ಪ್ರೈಸ್ ಯಾವಾಗಲೂ MRP ರೇಟ್ ಏನಿರುತ್ತೆ ಅದೇ ಇರುತ್ತೆ. ಭಾನುವಾರ ಆದ್ದರಿಂದ ಅದು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಅಷ್ಟು ರಶ್ ಇಲ್ಲ. ಇಲ್ಲಾಂದರೆ ಇಲ್ಲೆಲ್ಲ ಯಾವಾಗಲೂ ಜನ ತುಂಬಿರ್ತಾಯಿದ್ರು. ಜೊತೆಗೆ ಮಕ್ಕಳು ತುಂಬ ಖುಷಿಯಾಗಿ ಮಕ್ಕಳು ಪೂರ್ತಿ ಎಲ್ಲ ಕಡೆ ಓಡಾಡಿಕೊಂಡು ಅವ್ರಿಗೆ ಬೇಕಾದಂತಹ ಐಟಮ್ಸ್ಗಳನ್ನ ತೊಗೊಂಡು ಬರೋರು. ಇನ್ನಿದೆಲ್ಲ ಚಿಪ್ಸ್ ಐಟಮ್ಸು ಜಾಸ್ತಿ ಏನಿಟ್ಟಿಲ್ಲ, ಕೆಳಗಡೆ ಸ್ವಲ್ಪ ಇಟ್ಟಿದ್ದಾರೆ ಅಷ್ಟೇ.
ಇದು ಸ್ಪೆಷಲ್ ಅಂತ ಏನಕ್ಕೆ ನೋಡ್ತಿದ್ದೆ ಅಂದರೆ ಇದು ಹಲಸಿನಕಾಯಿ ಚಿಪ್ಸು. ಲಾಸ್ಟ್ ಟೈಮು ಹಲಸಿನ ಮೇಲೆ ಹೋದಾಗ ತೊಗೊಂಡಿದ್ವಿ, ಅದು ಫ್ರೆಶ್ಶಾಗಿ ಚೆನ್ನಾಗಿತ್ತು. ಬಟ್ ಇಲ್ಲಿ ಇದು ಟೈಮ್ ಆಗಿಬಿಟ್ಟಿದೆ, ಸೊ ಹಾಗಾಗಿ ಬೇಡ ಅಂದ್ಕೊಂಡೆ. ಲಯನ್ ಡೇಟ್ಸ್ ಕೂಡ ಚೆನ್ನಾಗಿದೆ. ಫ್ರೆಶ್ಶಾಗಿ ಲೂಸಲ್ಲಿ ಐಟಮ್ಸ್ಗಳು ತೊಗೊಂಡ್ರೆ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಪ್ಯಾಕೆಟ್ ವೈಸ್ ಚೆನ್ನಾಗಿರುತ್ತೆ. ಚಿಪ್ಸ್ ಅಂತೂ ನನ್ನ ಮಗಳು ಬೇಕು ಅಂತ ಕೇಳ್ತಾನೆ ಇದ್ಲು, ಏಕೆಂದರೆ ಲಾಸ್ಟ್ ಟೈಮ್ ನಾನು ಹಲಸು ಮೇಲೆ ತೊಗೊಂಡಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಫ್ರೆಶ್ಶಾಗಿ. ಬಟ್ ಇಲ್ಲೇ ನನಗಷ್ಟು ಫ್ರೆಶ್ ಅನ್ನಿಸ್ಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ನೋಡಿ ಇಲ್ಲೆಲ್ಲ ಕೆಲವೊಂದು ಹೊಸ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಇದು ಮಕ್ಕಳಿಗೆ ಜೆಲ್ಲಿ ಹಲ್ವಾಗಳು ಚೆನ್ನಾಗಿದೆ. ಇನ್ನು ಇದೆಲ್ಲ ಪೌಚಸ್ಸು, ಇನ್ನು ಸ್ಕೂಲ್ಗೆ ಬೇಕಲ್ವಾ, ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಐಟಮ್ಸ್ ಇಟ್ಟಿದ್ದಾರೆ, ಜಾಸ್ತಿ ಏನು ಇಟ್ಟಿಲ್ಲ. ಯಾಕಂದರೆ ಮೇಲ್ಗಡೆ ಇದಕ್ಕೆ ಅಂತಲೇ ದೊಡ್ಡದಾಗಿ ಒಂದು ಪೋರ್ಷನ್ ಮಾಡಿಟ್ಟಿದ್ದಾರೆ, ಅಲ್ಲಂತೂ ತುಂಬ ಚೆನ್ನಾಗಿದೆ. ನಮಗೂ ಕೂಡ ಕೆಲವೊಂದು ಪೌಚಸ್ಸು, ಕೀ ಬಂಚಸ್ಸು, ಮೇಕಪ್ ಐಟಮ್ಸು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ತುಂಬ ಸಲ ಇಲ್ಲಿ ತೊಗೊಂಡಿದ್ದೀನಿ. ಇನ್ನು ಬಿಲ್ ಕೌಂಟ್ರಿಗೆ ಬಂದೆ. ನೋಡಿ ಆಗಲೇ ಅಷ್ಟು ಅರ್ಲಿ ಮಾರ್ನಿಂಗಲ್ಲೇ ಕ್ಯೂ ಇದೆ. ಇನ್ನು ನನ್ನ ಮಗಳ ಕೇಳಿ ಕೊಟ್ಟೆ ಬಿಲ್ ಹಾಕ್ಸು ಅಂತೇಳಿ. ನನಗೆ ಕೆಲವೊಂದು ಬಿಸ್ಕೆಟು ಚಿಪ್ಸ್ ಕೇಳಿದ್ಲು, ಸೊ ಬೇರೆ ಯಾವುದು ಬೇಡ ಅಂತೇಳಿ ಲೇಸ್ ತೊಗೊಂಡೆ. ಲೇಸಲ್ಲಿ ಗ್ರೀನ್ ಕಲರ್ ಮಾತ್ರ ತುಂಬ ಇಷ್ಟ ಬೇರೆದಕ್ಕಿಂತ. ಇನ್ನು ಬಿಸ್ಕೆಟ್ಗಳು ತೊಗೊಂಡೆ, ಒಂದೆರಡು ಮಾತ್ರ ಚಾಯ್ಸ್ ಮಾಡಿದೆ ಅಷ್ಟೇ, ಬೇರೆ ಏನೂ ತೊಗೊಳ್ಳಿಲ್ಲ. ತುಂಬಾ ವೆರೈಟೀಸು ಚಿರುಮುರಿ ಅದೆಲ್ಲ ಇತ್ತು. ಅಲ್ಲಿಂದ ತೊಗೊಂಡು ಹಪ್ಳ ಮಾಡಿ ಎಲ್ಲ ರೆಡಿಯಾಗಿ ನಾನು ಆರಾಮಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಆರಾಮಾಗಿ ರೆಸ್ಟ್ ತೊಗೊಂಡೆ. ಇನ್ನು ಸಂಜೆ ನನ್ನ ಮಗಳು ತುಂಬ ದಿನ ಆಯಿತು ಅಂತೇಳಿ ಪಾನಿಪುರಿ ಬೇಕು ಅಂತೇಳಿ ನಮ್ಮ ಒಂದು ಇಲ್ಲೇ ಮುಂಬೈ ಚಾಟ್ಸಲ್ಲಿ ಪಾನಿಪುರಿ ತಂದುಕೊಟ್ಲು. ಪಾನಿಪುರಿ ತುಂಬ ದಿನ ಆದಮೇಲೆ ತಿಂತಾ ಇರೋದು, ಡಿಫ್ರೆಂಟಾಗಿ ಅನ್ನಿಸ್ತು.